ನೋಡಿ ನಮ್ಮ ತೋಟದ ವ್ಯೂ ಹೇಗಿದೆ. ಎತ್ತುಗಳು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ. ನಮ್ಮದು 2 ಎತ್ತುಗಳಿದ್ದಾವೆ. ಉಳುಮೆ ಮಾಡೋಕ್ಕೆ ನಾವು ಎತ್ತನ್ನೇ ಬಳಕೆ ಮಾಡ್ತೀವಿ. ಯಥೇಚ್ಛವಾಗಿ ಎತ್ತನ್ನೇ ಈ ಕಡೆ ಬಳಕೆ ಮಾಡೋದು ಜಾಸ್ತಿ. ಟ್ಯಾಕ್ಟ್ರ್ ಅಂತ ದೆವ್ವನ ನಾವು ಹೊಲದಲ್ಲಿ ಬಿಡೋದು ನೀರು. ಬೇಸಿಗೆ ಉಳುಮೆಯಲ್ಲಿ ಮಾತ್ರ ನಾವು ಟ್ಯಾಕ್ಟ್ರನ್ನು ಹೊಲದಲ್ಲಿ ಬಿಟ್ಟು ಆಳವಾದ ಉಳುಮೆ ಮಾಡಿಸೋದು. ನಂತರ ಬೆಳೆ ಇದ್ದಾಗ ಎಲ್ಲ ಉಳುಮೆ ಸಹಿತ ನಾವು ಎತ್ತಿಂದನೇ ಮಾಡೋದು. ಎತ್ತಿಗಾಗಿ ನಾವು ತುಂಬ ಮೇವು ಸಂಗ್ರಹಣೆ ಮಾಡಿರ್ತೀವಿ. ಇದು ನೋಡಿ, ನಮ್ಮ ತೋಟದಲ್ಲಿ ಕಬ್ಬಿರೋದ್ರಿಂದ ಕಬ್ಬಿನ ಸ್ವಾಗಿ ಅಂತ ಹೇಳ್ತೀವಲ್ಲ, ಅದನ್ನೇ ನಾವು ಎತ್ತುಗಳಿಗೆ ಆಹಾರವಾಗಿ ಕೊಡ್ತೀವಿ. ಅಂದರೆ ಒಣ ಹುಲ್ಲು ಸಹಿತ, ಒಣ ಮೇವನ್ನು ಸಹಿತ ನಾವು ಸಂಗ್ರಹಣೆ ಮಾಡಿರ್ತೀವಿ ಈ ಥರ. ನೆಕ್ಸ್ಟ್ ನಮ್ಮ ತೋಟದಲ್ಲಿ ಒಂದು ಚಿಕ್ಕದಾದ ಒಂದೇ ಒಂದು ಕುರಿ ಇದೆ. ಅದಕ್ಕೆ 2 ಮರಿಗಳಿದ್ದಾವೆ, ಮನೆ ಹತ್ರ ಇದ್ದಾವೆ. ನೋಡಿ ಹೇಗಿದೆ ನಮ್ಮ ಕುರಿ, ಹೆಲ್ದಿಯಾಗಿದೆ. ನಾವು ಎತ್ತುಗಳಿಗೆ ಮತ್ತು ಕುರಿಗಳಿಗಾಗಿ ಆಹಾರವಾಗಿ ನಾವು ನೇಪಿಯರನ್ನು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಬೆಳೆಯುತ್ತೆ ನೇಪಿಯರು. ನಮ್ಮ ತೋಟದಲ್ಲಿ 3.5 ಎಕರೆ ಕಬ್ಬಿದೆ. ಕಬ್ಬು ಇನ್ನೇನು ಕಟಾವಿಗೆ ಬಂದಿದೆ. ನಮ್ಮ ಮನೆಯ ತೋಟದ ಮನೆ ಹೇಗಿದೆ ನೋಡಿ, ವ್ಯೂ ತುಂಬ ಚೆನ್ನಾಗಿದೆ.